ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗಳಿಗೆ ಕರೆಂಟ್ ಇರಲಿಲ್ಲ. ಯಾಕೆ ಅಂದರೆ ಬಿಲ್ ಕಟ್ಟಿರಲಿಲ್ವಂತೆ, ಅದಕ್ಕೆ ಕರೆಂಟ್ ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಅದೇ ಸರ್ಕಾರ ವಿಧಾನಸೌಧದಲ್ಲಿ ಆದರೆ ಹಿಂಗೆ ಬಿಲ್ ಕಟ್ಟಿಲ್ಲ ಅಂದರೆ ಕರೆಂಟ್ ಕಟ್ ಮಾಡ್ತೀರಾ? ಮಾಡಿ ನೋಡೋಣ. ಪಾಪ ಶಾಲೆಯಲ್ಲಿರುವಂಥ ಮಕ್ಕಳು ಎಷ್ಟು ಕರೆಂಟ್ ಅಲ್ಲಿ ಮಿಕ್ಸಿ ಓಡಿಸ್ತಾರಾ? ಏನು ಓಡಿಸ್ಬೇಕಲ್ಲಿ? ಎಷ್ಟು ಕರೆಂಟ್ ಹೋಗುತ್ತೆ? ಲೈಟ್ ಹಾಕೊಂಡಿರ್ತಾರೆ. ಈಗ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಬಳ್ಳಾರಿಯ ಶಾಸ್ತ್ರಿ ನಗರದ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. ಶಾಲೆಗೆ ಕರೆಂಟ್ ಮರು ಜೋಡಣೆಯನ್ನ ಈಗ ಜೆಸ್ಕಾಂ ಸಿಬ್ಬಂದಿ ಮಾಡಿದ್ದಾರೆ. ಕನಿಷ್ಠ ಎಚ್ಚೆತ್ಕೊಂಡಿದ್ದೀರಲ್ಲ, ಶಾಲೆಗೆ ಓಡೋಡ್ ಬಂದ್ಬಿಟ್ಟಿದಾರಂತೆ. ಜಿಕ್ಕೊಂಡು ಬರಬೇಕಾಗಿತ್ತು. ವಿದ್ಯುತ್ ಬಿಲ್ ಕಟ್ಟದಿದ್ದಕ್ಕೆ ಶಾಲೆಯ ಕರೆಂಟ್ ಅನ್ನ ಕಟ್ ಮಾಡಿದ್ರು. 4 ದಿನಗಳಿಂದ ಕರೆಂಟ್ ಇಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಕರು ಪರದಾಡಿದ್ರು. ಕನಿಷ್ಠ ಗೊತ್ತಾಗಲ್ವೇನ್ರಿ ಶಾಲೆ ಮಕ್ಕಳು ಹೆಂಗೆ ಓದ್ಕೊಳ್ಬೇಕು ಏನು ಅಂತ ಹೇಳಿ. ಅದು ಕೂಡ ಈಗ ಮಳೆಗಾಲ ಸಂದರ್ಭದಲ್ಲಿ ಕತ್ತಲಿರುತ್ತೆ. ವಿದ್ಯುತ್ ಸ್ಥಗಿತದ ಕುರಿತು ವಿಸ್ತೃತ ವರದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈಗ ಶಾಲೆಗೆ ವಿದ್ಯುತ್ ಮರು ಸಂಪರ್ಕವನ್ನು ಮಾಡಿದ್ದಾರೆ. ಒಂದು ಥ್ಯಾಂಕ್ಸ್ ಹೇಳಬೇಕು ಜೆಸ್ಕಾಂಗೆ. ಬಟ್ ಯಾಕೆ ಪವರನ್ನು ಕೊಟ್ಟಿರಲಿಲ್ಲ ಅನ್ನೋದು ಅಂತ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡಬೇಕು. ನನ್ನ ಸಹೋದ್ಯೋಗಿ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಕಿತ್ತಿದ್ಯಾಕೆ ಅಂತೆ, ಈಗ ಹಾಕಿದ್ಯಾಕೆ ಅಂತೆ? ಈಗ ಬಿಲ್ ಕಟ್ಬಿಟ್ರಾ ಈಗ ಕರೆಂಟ್ ಕೊಡೋಕ್ಕೆ? ಏನ್ರಿ ಇವರೆಲ್ಲ ಆಟ ಆಡುವಂಥ ರೀತಿಯಲ್ಲಿ? ಎಷ್ಟು ದಿನಗಳಿಂದ ಈ ಪವರ್ ಇರಲಿಲ್ಲ ಅಂದರೆ ವಿದ್ಯುತ್ ಇವ್ರ ಬಿಲ್ಲು ಕೂಡ ಕಟ್ಟಿರಲಿಲ್ಲ ಅಂತ? ಅರುಣ್, ಕಳೆದ 4 ದಿನಗಳ ಹಿಂದೆನೇ ಬಳ್ಳಾರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯುತ್ ಸಂಪರ್ಕವನ್ನು ಜೆಸ್ಕಾಂ ಸಿಬ್ಬಂದಿಗಳು ಬಂದು ಕಟ್ ಮಾಡಿ ಹೋಗಿದ್ರು. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಅನ್ನುವಂಥ ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸೋದ್ರ ಮೂಲಕ ಅಧಿಕೃತವಾಗಿ ಘೋಷಣೆ ಮಾಡಿ ಈಗಾಗಲೇ 6-7 ತಿಂಗಳು ಕಳೆದಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಸರ್ಕಾರಿ ಶಾಲೆಗಳು ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ವಿ. ಈಗ ಅದನ್ನೇ ನೆಪವಾಗಿ ಇಟ್ಕೊಂಡಿದ್ದಂಥ ಜೆಸ್ಕಾಂ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯ 30ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನೀವು ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ರಿ. ಒಂದು ವೇಳೆ ನೀವು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡದಿದ್ರೆ ನಿಮ್ಮ ಮೇಲೆ ವಿದ್ಯುತ್ ಕಳ್ಳತನದಡಿಯಲ್ಲಿ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಕೆಲವು ಶಾಲೆಗಳ ಮುಖ್ಯಸ್ಥರುಗಳ ಕೈಯಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರೆ, ಇನ್ನು ಕೆಲವೊಂದಿಷ್ಟು ಶಾಲೆಗಳಿಗೆ ಸ್ವತಃ ಹೋಗಿ ಆ ಒಂದು ಮೀಟರ್ ಏನಿತ್ತು ಅದ್ರ ಕೆಳಗಡೆ ಆ ಒಂದು ನೋಟಿಸ್ಗಳನ್ನ ಅಂಟಿಸಿ ಬರುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಂತ ಜೆಸ್ಕಾಂನ ಕೆಲ ಸಿಬ್ಬಂದಿಗಳೇನಿದ್ರು ಬಳ್ಳಾರಿ ಜಿಲ್ಲೆಯಾದ್ಯಂತ 30ಕ್ಕೂ ಹೆಚ್ಚು ಶಾಲೆಗಳಿಗೆ ನೋಟಿಸ್ ಕೊಡಲಾಗಿತ್ತು. ಅಂತದ್ರಲ್ಲಿ ಒಂದಿಷ್ಟು ಶಾಲೆಗಳ ವಿದ್ಯುತ್ ಸಂಪರ್ಕವನ್ನು ಕೂಡ ಕಟ್ ಮಾಡಿದ್ರು. ಅಂದ್ರೆ ಅದರಲ್ಲಿ ಬಳ್ಳಾರಿಯ ಶಾಸ್ತ್ರಿ ನಗರದ ಕಿರಿಯ ಪ್ರಾಥಮಿಕ ಶಾಲೆಯು ಕೂಡ ಒಂದಾಗಿತ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಿನ್ನೆಯಿಂದಲೂ ಕೂಡ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದ್ರೆ ನಿನ್ನೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ರ ಕುರಿತಾಗಿ ಮತ್ತೆ ಇವತ್ತು ನೋಟಿಸ್ ಕೊಟ್ಟ ನಂತರದಲ್ಲಿ ವಿದ್ಯುತ್ ಕಟ್ ಮಾಡಿರುವಂತದ್ರ ಕುರಿತಾಗಿ ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವರದಿ ಪ್ರಸಾರವಾಯಿತು, ಅದಾದ್ಮೇಲೆ ಜೆಸ್ಕಾಂ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಓಡೋಡಿ ಶಾಲೆಗೆ ಬರೋದ್ರ ಮೂಲಕ ಯಾವಾಗ ಸುದ್ದಿ ಪ್ರಸಾರ ಆಯಿತು ತಕ್ಷಣದಿಂದಲೇ ಅಲರ್ಟ್ ಆಗಿ ಏನು ವಿದ್ಯುತ್ ಅನ್ನ ಕಟ್ ಮಾಡಿದ್ರು ಅದನ್ನ ಮತ್ತೆ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈಗ ಜೆಸ್ಕಾಂ ಅಧಿಕಾರಿಗಳು ಸ್ಪಷ್ಟಪಡಿಸಿರೋದೇನಂದ್ರೆ ಅರುಣ್, ಯಾವ ಶಾಲೆಗಳು 10,000ಕ್ಕಿಂತ ಹೆಚ್ಚಿನ ಮೇಲ್ಪಟ್ಟಾಗಿ ಏನು ಒಂದಿಷ್ಟು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದ್ವೋ ಆ ಒಂದು ಶಾಲೆಗಳಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ನಾವು ಈ ರೀತಿಯ ಕ್ರಮಕ್ಕೆ ಮುಂದಾಗಿದ್ವಿ ಅನ್ನುವಂಥದ್ದು. ಆದ್ರೆ ಸರ್ಕಾರ ಉಚಿತ ಯೋಜನೆಗಳನ್ನು ಕೊಡೋದ್ರ ಮೂಲಕ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡುತ್ತೆ. ಆದ್ರೆ ಬಡ ಮಕ್ಕಳು ಕಲಿತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ್ರ ಭಾಗವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಹೀಗಾಗಿ ಅಲರ್ಟ್ ಆಗಿದ್ದಂತ ಎಚ್ಚೆತ್ತುಕೊಂಡಂತ ಜೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಕಳಿಸೋದ್ರ ಮೂಲಕ ಈಗ ಒಂದು ಏನು ಕಟ್ ಮಾಡಿರ್ತಕ್ಕಂಥ ವಿದ್ಯುತ್ ಅನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅರುಣ್, ಓಕೆ ಅಮರೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಇದನ್ನ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ರಿ ಮಂತ್ರಿಗಳು ಕೂತ್ಕೊಂಡ್ಬಿಟ್ಟು. ಪಾಪ ಆ ವಿದ್ಯಾರ್ಥಿಗಳು ಏನು ಮಾಡ್ಬೇಕಲ್ಲಿ, ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು. ಒಳ್ಳೆ ಕಥೆ ಆಯ್ತು ಇವ್ರದ್ದು.